Hello, in this video we'll discuss BBA semester 2nd basic English syllabus. Yes, ಈ ಒಂದು ವಿಡಿಯೋ ನಾವು BBA ಸೆಕೆಂಡ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲಿಷ್ ಸಿಲೆಬಸ್ನ ನೋಡುವಂಥ ಡಿಸ್ಕಷನ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಈಗ ನೀವು BA ಆಗಿರ್ಬೋದು, BSc, BCom ಮತ್ತು BCA ಇವು ಅಷ್ಟುದ್ರೊಳಗೆ ಒಂದಿಷ್ಟು ಬಹಳಷ್ಟು ಸಿಲೆಬಸಸ್ಗಳು ಏನಪ್ಪ ಅದಾವ ಅಂದ್ರೆ ಮಿನಿಮಮ್ ಒಂದು 50% ಸಿಲೆಬಸ್ ಸಿಮಿಲಾರಿಟೀಸ್ ಅದಾವ ಅಥವಾ ಸೇಮ್ ಇದಾವ. ಆದ್ರೆ BBAದ ಏನೈತಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಐತ್ರಿ. ಕಂಪ್ಲೀಟ್ ಅಂದ್ರೆ ಏನು, ಜಸ್ಟ್ ಯೂನಿಟ್ ನಂಬರ್ 3 ಅಷ್ಟ ಏನಪ್ಪ ಅಂತಂದ್ರೆ ಸಿಮಿಲರ್ ಐತಿ. ಅದನ್ನ ಬಿಟ್ರೆ ಉಳಿದಿದ್ದು ಯಾವೂ ಕೂಡ ಅಲ್ಲಿ ಏನಪ್ಪ ಅಂತಂದ್ರೆ ಸಿಮಿಲರ್ ಇಲ್ಲ. ಸೊ ನೋಡ್ಬೋದು ನೀವು ಇದೇನು ಥರ್ಡ್ ಯೂನಿಟ್ ಐತಲ್ರಿ, ಅದಷ್ಟ ಸೇಮ್ ಐತಿ ಎಲ್ಲ ಡಿಗ್ರೀಸ್ಗೆ. ಆದ್ರೆ ಈ ಒಂದು ಉಳಿದಿದ್ದು ಏನು ಟಾಪಿಕ್ಸ್ ಅದಾವೆ ನಾ ಎದಕ್ಕೆ ಹೇಳ್ತೇನೆ, ಸ್ಪೆಷಲಿ BA, ಓಕೆ, ಆಮೇಲೆ BSc, ಆಮೇಲೆ BCom ಆಗಿರ್ಬೋದು, ಆಮೇಲೆ BCA. ಸೊ ಇವು ಅಷ್ಟೊತ್ತೊಳಗೆ ಏನಪ್ಪ ಅಂತಂದ್ರೆ ಸಿಮಿಲಾರಿಟೀಸ್ ಅದಾವ, ಅದರ ನಿಮ್ದೊಳಗೆ ಅಷ್ಟಿಲ್ಲ ಅಂತಂದು ಹೇಳಿ ನಾನು ಹೇಳದೀನಿ. ಸೊ ಉಳಿದಿದ್ದೆಲ್ಲನೂ ಏನಪ್ಪ ಅಂತಂದ್ರೆ ದ್ಯಾಟ್ ಯು ಕ್ಯಾನ್ ಚೆಕ್ ಹಿಯರ್. ಉಳಿದಿದ್ದೆಲ್ಲನೂ ನೋಡ್ಬೋದು ನೀವು, ಸಿಮಿಲರ್ ಇಲ್ಲ. Yes, first of all, language through prose. So the first topic is how to be better manager and interview with NR Murthy. Yes my dear students, ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಒಳಗೆ ಅಂದ್ರೆ ಲ್ಯಾಂಗ್ವೇಜ್ ಥ್ರೂ ಪ್ರೋಸ್ ಅಂತ ಹೇಳಿದಾರೆ. ಅಂದ್ರೆ ಪ್ರೋಸ್ ಸೆಕ್ಷನ್ ಒಳಗೆ ಎಸೇಸ್ ಅದಾವ, ಸ್ಟೋರೀಸ್ ಇರ್ತಾವ. ಅವು ಅಷ್ಟನ್ನು ನಿಮ್ಗೆ ಹೆಂಗೆ ಇನ್ಸ್ಪೈರ್ ಮಾಡ್ತಾವೆ. ಸ್ಪೆಷಲಿ BBA BCA ಹುಡುಗರಿಗೆ ಎಂಥವು ಇರ್ತಪ್ಪ ಅಂದ್ರೆ ಟು ಇನ್ಸ್ಪೈರ್ ಯು ಟು ಬಿಕಮ್ ದ ಬಿಸ್ನೆಸ್ ಮೆನ್. ಅವ್ರ ಮೇನ್ ಇಂಟೆನ್ಷನ್ ಈ ಸಿಲೆಬಸ್ ಫ್ರೇಮ್ ಮಾಡೋದ್ರೊಳಗೆ ಏನಿತ್ತಪ್ಪ ಅಂತಂದ್ರೆ ನಿಮ್ಮನ್ನ ಹೆಂಗೆ ಬಿಸ್ನೆಸ್ ಮೆನ್ ಮಾಡೋದು ಅಥವಾ ನಿಮ್ಮನ್ನ ಹೆಂಗೆ ಇನ್ಸ್ಪೈರ್ ಮಾಡೋದು, ನಿಮ್ಮೊಂದು ಕರಿಯರ್ ಓರಿಯೆಂಟೆಡ್ ಅನ್ನೋ ಟಾಪಿಕ್ಸ್ ಅವ ರೀ. ಅಷ್ಟು ಭಾರಿ ಏನಪ್ಪ ಅಂತಂದ್ರೆ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಿಲೆಬಸ್ ಐತಿ. ಸೊ ನೀವು ಮೊದಲಿಗೆ ಟಾಪಿಕ್ಸ್ ನೋಡೋಕ್ಕಿಂತ ಮುಂಚೆ ವಾಟ್ ಆರ್ ದ ಬೇಸಿಕ್ ಥಿಂಗ್ಸ್ ದ್ಯಾಟ್ ದ ಸಿಲೆಬಸ್ ಹ್ಯಾಸ್ ಬಿನ್ ಡನ್, ಆರ್ ದ ಬೇಸಿಕ್ ಥಿಂಗ್ಸ್ ಏನು ಸಿಲೆಬಸ್ ಫ್ರೇಮ್ ಮಾಡೋಕೆ ಕೀ ಪಾಯಿಂಟ್ಸ್ ಏನು ಅವ್ರಿಗೆ. ಸೊ ಸ್ಪೆಷಲಿ BBAದವ್ರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ನಿಮ್ಮ ಫೀಲ್ಡ್ ಒಳಗೆ ರಿಲೇಟೆಡ್ ಇರುವಂಥ ಒಂದು ಥಿಂಗ್ಸನ್ನ ನೋಡ್ತಾರೆ. ನೋಡ್ರಿ, ಹೌ ಟು ಬಿ ಬೆಟರ್ ಮ್ಯಾನೇಜರ್. ಸೊ ಆ್ಯನ್ ಇಂಟರ್ವ್ಯೂ ವಿತ್ NR Murthy. ನೆಕ್ಸ್ಟ್ ಪಾಯಿಂಟ್ ಈಸ್ ಸೋಮನಾಥ್ಸ್ ಲೈಫ್ ಈಸ್ ಫುಲ್ ಆಫ್ ಸ್ಟೋರೀಸ್ ಆಫ್ ಡಿಟರ್ಮಿನೇಷನ್ ಆ್ಯಂಡ್ ಪರ್ಸೆವರೆನ್ಸ್ ಬೈ ನಿರ್ಮಲ್ ಜೋವಿಯಲ್. ಸೊ ಇದು ಕೂಡ ಏನಪ್ಪ ಅಂತಂದ್ರೆ ಅವರು ಒಂದು ಡಿಟರ್ಮಿನೇಷನ್ ಹೆಂಗಿತ್ತು, ಅವ್ರ ಪರ್ಸೆವರೆನ್ಸ್ ಅಂತ ಸಹನ ಶಕ್ತಿ ಆಗಿರ್ಬೋದು ಅಥವಾ ಮಾಡ್ಬೇಕನ್ನೋ ಛಲ ಆಗಿರ್ಬೋದು, ಯಾರ್ದ ನಿರ್ಮಲ್ ಜೋವಿಯಲ್ ಅವ್ರದ್ದು. ಸೊ ಅವರ ಸೋಮನಾಥ್ ಲೈಫ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ ನಿರ್ಮಲ್ ಜೋವಿಯಲ್ ಅವರು. ಓಕೆ, ಕೀಪ್ ದಟ್ ಇನ್ ಮೈಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೀಟ್ ತಿಲಕ್ ಮೆಹ್ತಾ, ಇಂಡಿಯಾ ಟುಡೇ ಆರ್ಟಿಕಲ್. ಸೊ ತಿಲಕ್ ಮೆಹ್ತಾ ಅನ್ನೋರು ಕೂಡ ಬಿಸ್ನೆಸ್ ಮ್ಯಾನ್ ಇರ್ಬೋದು. ಸೊ ಅವ್ರ ಬಗ್ಗೆ ಇಲ್ಲಿ ಕೊಟ್ಟಾರ ಒಂದು ಆರ್ಟಿಕಲ್ ಇದೆ ಇಂಡಿಯಾ ಟುಡೇ ಒಳಗೆ, ಅದನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಿತೇಶ್ ಅಗರ್ವಾಲ್ ನಿಮ್ಗೆ ಯಾರು ಅಂತ ಹೇಳಿ ಗೊತ್ತಿರ್ತಾರ. ಯಾರಪ್ಪ ಅಂತಂದ್ರೆ ಓಯೋ ರೂಮ್ಸ್ ಫೌಂಡರ್ ರೀ. ಒಂದು 21ನೇ ವಯಸ್ಸೊಳಗನ ಕೂಡ ಎಷ್ಟು ಮಟ್ಟಿಗೆ ಒಂದು ಸಾಧನೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ. ಎಲ್ಲನೂ ನೋಡಿ ನಿಮ್ಗೆ ನಿಮ್ಮ ಸ್ಟಾರ್ಟಪ್ ಕಂಪ್ನೀಸ್ ರಿಲೇಟೆಡ್ ಅದಾವ ಅಥವಾ CEO, ಮ್ಯಾನೇಜರ್ ಇಂಥವು ಅದಾವ. ಸೊ ಸ್ಪೆಷಲಿ ಏನಪ್ಪ ಅಂತಂದ್ರೆ ಇದು BBA ಸ್ಟೂಡೆಂಟ್ಸಿಗೆ ಹೇಳಿ ಮಾಡಿಸಿರುವಂಥ ಒಂದು ಸಿಲೆಬಸ್ ಅಂತ ಹೇಳ್ಬೋದು. ನಿಮ್ಮ ಇನ್ಸ್ಪೈರ್ ಮಾಡ್ತಾ ಜಸ್ಟ್ ಕಾಟಾಚಾರಕ ಎಕ್ಸಾಮ್ ಪರ್ಪಸ್ ನೋಡೋಕೆ ಹೋಗ್ಬೇಡಿ, ನಿಮ್ಮ ಸಿಲೆಬಸ್ ಹೆಂಗೆ ಹೆಲ್ಪ್ ಮಾಡ್ಕೋಬೋದು ನೀವು ಅನ್ನೋದ್ರ ಬಗ್ಗೆ ನೋಡ್ರಿ. ಓಕೆ, ನೆಕ್ಸ್ಟ್ ಹೂ ಆರ್ ಯು ಸರ್ ಬೈ ಒನ್ಸ್ ಅಗೇನ್ ಇಟ್ ಈಸ್ ಬೈ KS ನರಸಿಂಹಸ್ವಾಮಿ ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಬೈ TR ಅಂದ್ರೆ ಏನು ಟ್ರಾನ್ಸ್ಲೇಟೆಡ್ ಅಂತ ಹೇಳಿ, ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಬೈ GS ಅಮುರ್ ಅಂತ ಹೇಳಿ. Next, Stopping by Woods on a Snowy Evening by Robert Frost. Robert Frost is an American poet that you must know. He has also won Pulitzer Prize. Next, Ambulances by Philip Larkin. So Philip Larkin, he is also American poet. Next, notice The Miner by Henrik John Ibsen. So Ibsen and over bardara Miner ಅನ್ನೋ ಒಂದು ಪೋಯಮ್ ರೀದು. ಇನ್ನು ನೆಕ್ಸ್ಟ್ ನೋಡ್ರಿ, ಇದಷ್ಟು ಟಾಪಿಕ್ ನಿಮಗೆ ಏನಪ್ಪ ಅಂತಂದ್ರೆ ಸಿಮಿಲರ್ ಐತಿ. BBA BCA ಇದೇ ಹೇಳಿದೆ ನಿಮ್ಗೆ ನಾ. BCA ಉಳಿದಿದ್ದು ಯಾವ ಬೇಕಾ ಡಿಗ್ರಿ ಇರಲಿ ಅವಕ್ಕೆಲ್ಲದಕ್ಕೂ ಸಿಮಿಲರ್ ಆಗಿರೋದು ಅಂದ್ರೆ ಇದೊಂದ ನಿಮ್ಗೆ. ಉಳಿದಿದ್ದೆಲ್ಲನೂ ಚೇಂಜ್ ಅದಾವ. ಸೊ ಇಂಟರ್ಚೇಂಜ್ ಅಂತ ಹೇಳ್ಯಾರ, ಇಂಟರ್ಚೇಂಜಸ್ ಸೆಂಟೆನ್ಸ್ ದಟ್ ಟು ಸ್ಪೆಷಲಿ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ. ಆಮೇಲೆ ಫ್ರೇಮಿಂಗ್ ಕ್ವಶನ್ಸ್, WH ಕ್ವಶನ್ಸ್, ಸ್ಟ್ರಕ್ಚರಿಂಗ್ ಪ್ಯಾರಾಗ್ರಾಫ್ಸ್, ಟಾಪಿಕ್, ಸೆಂಟೆನ್ಸಸ್, ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡಿಂಗ್ ಅಂತ ಹೇಳ್ಯಾರ. ಪಂಕ್ಚುಯೇಷನ್, ಕ್ಯಾಪಿಟಲ್, ಕಾಮಾ, ಪೀರಿಯಡ್, ಕ್ವಶನ್ ಮಾರ್ಕ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಕ್ಯಾಪಿಟಲೈಸೇಷನ್ ಅಂದರೆ ಏನು, ಕ್ಯಾಪಿಟಲೈಸೇಷನ್ ಹೆಂಗೆ ಮಾಡಬೇಕು, ಕಾಮಾ ಅಂದರೆ ಏನು, ಪೀರಿಯಡ್ ಅಂದರೆ ಏನು, ಕ್ವಶನ್ ಮಾರ್ಕ್ ಅಂದ್ರೆ ಏನು. ಪೀರಿಯಡ್ ಅಂದರೆ ಫುಲ್ ಸ್ಟಾಪ್ ನೆನ್ಪಿಟ್ಕೊಳ್ಳೋದನ್ನ. ಆಮೇಲೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂದರೆ ಭಾವಸೂಚಕ, ದ್ಯಾಟ್ ಯು ಮಸ್ಟ್ ನೋ. ಆ್ಯಂಡ್ ದೀಸ್ ಆಲ್ ಥಿಂಗ್ಸ್ ಯು ಮಸ್ಟ್ ಲರ್ನ್ ಫ್ರಾಮ್ ದೀಸ್ ದ ಪೋಯಮ್ ರಿಟನ್ ಬೈ Tan Petronics. ಸೊ ನೀವು ಒಂದು ಏನಪ್ಪ ಅಂದ್ರೆ ಒಂದು ಪೋಯಮ್ ಮೂಲಕನೇ ಇವು ಕಾಮಾ ಯಾವಾಗ ಯೂಸ್ ಮಾಡಬೇಕು, ಆಮೇಲೆ ಫುಲ್ ಸ್ಟಾಪ್ ಯಾವಾಗ ಮಾಡಬೇಕು, ಕ್ವಶನ್ ಮಾರ್ಕ್ ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಪವರ್ ಆಫ್ ಸ್ಪೀಚ್ ಅಂತ ಹೇಳಿ.
ಡಿಫೈನಿಂಗ್ ಸ್ಪೀಚಸ್. ಎಸ್, ನಿಮ್ಗೆ ಲ್ಯಾಂಗ್ವೇಜ್ ಸ್ಕಿಲ್ನ ಹೇಳ್ಕೊಡ್ತಾರಲ್ಲ, ನೀವು ಹೆಂಗೆ ಮಾತಾಡಬೇಕು, ಹೆಂಗೆ ಆರ್ಗನೈಸ್ ಮಾಡಬೇಕು. ಭಾಳ ಜನ ಹುಡುಗರು ಕನ್ನಡ ಮೀಡಿಯಮ್ದವ್ರು ಇರ್ತಾರೆ, ಅವ್ರಿಗೆ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಪ್ರಾಬ್ಲಮ್ ಆಗ್ತಿರ್ತೈತಿ. ಸೊ ಫಾರ್ ದೋಸ್ ಪೀಪಲ್ ಇಟ್ ಇಸ್ ಅನ್ ಇನ್ಸ್ಪಿರೇಷನಲ್ ಥಿಂಗ್. ಆಮೇಲೆ ಇದನ್ನು ನೀವು ಸರಿಯಾಗಿ ಕಲ್ಕೊಂತ ಹೋದ್ರಿ, ಈಗಿಂದ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಇಂಗ್ಲೀಷ್ ವಿಲ್ ಬಿ ದ ಕಪ್ ಆಫ್ ಟೀ ಫಾರ್ ಯು ಪೀಪಲ್, ಮೈ ಡಿಯರ್ ಸ್ಟೂಡೆಂಟ್ಸ್. ಕಪ್ ಆಫ್ ಟೀ ಅಂದ್ರೆ ನಿಮ್ಗೇನು ಚಾ ತಂದು ಕೊಡೋಂಗಿಲ್ಲ ಯಾರಲ್ಲಿ. ಇದರ ಅರ್ಥ ಏನಪ್ಪ ಅಂದ್ರೆ ನಿಮ್ಗೆ ಈಸಿ ಆಗ್ತದೆ ಅಂದಂಗೆ. ಓಕೆ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಹೇಳತ್ತೇನೆ ನಾನು. ಭಾಳ ಜನ BBA ಹುಡುಗರು ಇಂಗ್ಲೀಷ್ ಮೀಡಿಯಮ್ದು ಇರ್ತಾವೆ, ಕನ್ನಡ ಮೀಡಿಯಮ್ದವ್ರು ಇದ್ದವ್ರಿಗೂ ಕೂಡ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಇವನ್ನೆಲ್ಲನೂ ಸರಿಯಾಗಿ ಕಲೀರಿ ನೀವು. ಆಬ್ವಿಯಸ್ಲಿ ಯುನೋ ಪ್ರಾಕ್ಟೀಸ್ ಮೀನ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ದಟ್ ಯು ಮಸ್ಟ್ ರಿಮೆಂಬರ್. ನೆಕ್ಸ್ಟ್ ನೋಡ್ರಿ, ಆರ್ಗನೈಸೇಷನ್ ಆಫ್ ಸ್ಪೀಚ್ ಅಂತ ಹೇಳಿ, ಸ್ಪೀಚ್ ಡೆಲಿವರಿ ಸ್ಕಿಲ್ಸ್ ನೋಡ್ರಿ. ಆಲ್ಮೋಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡಿಫೈನಿಂಗ್ ಸ್ಪೀಚ್ ಅಂದರೆ ಏನು, ಆರ್ಗನೈಸೇಷನ್ ಸ್ಪೀಚನ್ನು ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅಂದ್ರೆ ಸ್ಟಾರ್ಟ್ ಹೆಂಗೆ ಮಾಡಬೇಕು, ಎಂಡಿಂಗ್ ಹೆಂಗೆ ಇರಬೇಕು, ನಡಿಗೆ ಯಾವ ಪಾಯಿಂಟ್ಸ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಐತಿ ಆರ್ಗನೈಸೇಷನ್ ಸ್ಪೀಚ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಪೀಚ್ ಡೆಲಿವರಿಂಗ್ ಸ್ಕಿಲ್ಸ್. ನೀವು ಯಾವ ರೀತಿ ಒಂದು ಸ್ಪೀಚನ್ನ ಡೆಲಿವರ್ ಮಾಡಬೇಕು, ಹೆಂಗಿರಬೇಕು, ನಿಮ್ಮ ಬಾಡಿ ಪೋಸ್ಚರ್ ಆಗಿರ್ಬೋದು, ಆಮೇಲೆ ನಿಮ್ಮ ಐ ಕಾಂಟ್ಯಾಕ್ಟ್. ಸೊ ಯಾವ ರೀತಿ ಇರಬೇಕು, ನೀವು ಹೆಂಗೆ ಡೆಲಿವರ್ ಮಾಡ್ತೀರಿ, ಸ್ಕಿಲ್ಸ್ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಐತದು. ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜಿನ ಬಗ್ಗೆ ನೀವು ಹೆಂಗೆ ಕಲ್ಕೋಬೇಕು ಅಂದ್ರೆ ಯೂಟ್ಯೂಬ್ ವಿಡಿಯೋ ನೋಡಿ ಕಲ್ಕೋಬೇಕು ನೀವು. ಇನ್ಸ್ಪೈರಿಂಗ್ ವಿಸ್ಡಮ್ ಆ್ಯಂಡ್ ಇನ್ಸೈಟ್ಸ್ ಅಂತ ಹೇಳಿ ಇದು ನೀವು ನೋಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ಪಸ್ ಇನ್ ಲೈಫ್ ಬೈ ಆನಂದ್ ಮಹೀಂದ್ರ ಅಂದ್ರೆ ನಿಮಗೆ ಯಾರು ಅನ್ನೋದು ಗೊತ್ತೈತಿ. ಸೊ ಮಹೀಂದ್ರ ಆ್ಯಂಡ್ ಮಹೀಂದ್ರ CEO ಅದಾರು. ನೆಕ್ಸ್ಟ್ ನೋಡ್ರಿ, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಬೈ ಸುಖಸಿಮರ್ಜಿತ್ ಸಿಂಗ್. ಸೊ ಸುಖಸಿಮರ್ಜಿತ್ ಸಿಂಗ್ ಅವರು ಬರೆದ ಒಂದು ವಿಡಿಯೋ ಐತ್ರಿ, ಅದು ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು. ಐಡಿಯಾಸ್ ಫಾರ್ ಇಂಡಿಯಾಸ್ ಫ್ಯೂಚರ್ ಬೈ ನಂದನ್ ನೀಲೇಕನಿ ಅಂತಂದು ಹೇಳಿ ಅದನ್ನು ವಿಡಿಯೋ ನೀವು ನೋಡ್ಬೋದು. ಇವೆಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಯೂಟ್ಯೂಬ್ ವೀಡಿಯೋಸ್ ಸಿಗ್ತಾವೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟುದ್ರೊಳಗೆ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಬೇಕಾಗಿತ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ನನಗೆ ಹೇಳ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಐ ವಿಲ್ ಮೇಕ್ ಅ ವಿಡಿಯೋ ಆನ್ ಇಟ್. ಐ ಆಮ್ ಬಿಟ್ ಬಿಸಿ ಇನ್ ಮೈ ಓನ್ ಕಾಲೇಜ್ ವರ್ಕ್ಸ್. ಇಫ್ ಐ ಆಮ್ ಫ್ರೀ, I will not free, but I will make myself free and I will do a video. Yes my dear students, if you have liked this video, please do subscribe, share with your friends, and do comment in the comment section how did you feel about the video antandeli. Yes, see you all in the next video my dear students. Thank you.